ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಯಾಲಾಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಕಾವ್ಯ ಪ್ರಸಾದ್. ಆ್ಯಂಡ್ ತುಂಬ ದಿನಗಳಾದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಿಕಾಸ್ ನಾನು ಜಾಬಿಗೆ ಹೋಗ್ತಿರೋದ್ರಿಂದ ಇಷ್ಟು ದಿನ ಅಮ್ಮ ಮನೇಲಿದ್ದೆ, ಗುಲ್ಬರ್ಗಾದಲ್ಲಿದ್ದೆ, ಅತ್ತೆ ಮನೆಯಲ್ಲಿ ವಿಡಿಯೋ ಮಾಡ್ತಿದ್ದೆ ಆಗಾಗ ಟೈಮ್ ಸಿಕ್ಕಾಗ. ಈಗ ಜಾಬಿಗೆ ಜಾಯ್ನ್ ಆಗಿದ್ದೇನೆ, ಬೆಂಗಳೂರು ಶಿಫ್ಟ್ ಆಗಿದ್ವಿ. ಅದೊಂದು 15 ಡೇಸ್ಗೆ ನನಗೆ ಜಾಬ್ ಆಯಿತು. ಜಾಬಿಗೆ ಹೋಗ್ತಿದ್ದೀನಿ. ಬೆಳಗ್ಗೆ ಹೋಗೋದು, ಸಾಯಂಕಾಲ ಬರೋದ್ರಲ್ಲೇ ಟೈಮ್ ಆಗ್ತಾಯಿದೆ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮಿಸಿ. ಆಗಾಗ ಟೈಮ್ ಸಿಕ್ಕಾಗ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇವತ್ತು ನನ್ನದು ವೀಡಿಯೋ ಯಾವುದ್ರ ಮೇಲಿದೆ ಅಂತಂದರೆ, ಹೆಣ್ಮಕ್ಳಿಗೆ ಇಷ್ಟ ಆಗೋಂಥದ್ದು ಯೂಶ್ವಲಿ. ಬಿಕಾಸ್ ಎಲ್ರಿಗೂ ಇಯರಿಂಗ್ಸ್ ಅಂದರೆ ಇಷ್ಟ, ಸ್ಟಿಕ್ಕರ್ಸ್, ಕ್ಲಚಸ್, ಬ್ಯಾಂಗಲ್ಸ್ ಆ್ಯಂಡ್ ನೆಕ್ ಪೀಸಸ್ ಎಲ್ಲ ತುಂಬ ಇಷ್ಟ ಅಲ್ವಾ. ಸೊ ಆ್ಯಂಡ್ ಬೇಸಿಕ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು, ನನ್ನ ಹತ್ರ ಏನಿದೆ, ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಹೇಳ್ಬೇಕು ಅಂದ್ಕೊಂಡಿದ್ದೇನೆ. ಇಷ್ಟು ದಿನ ನನ್ನ ಹತ್ರ ಇರೋ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ಆಯಿತಾ? ಸೊ ನೋಡೋಣ ಬನ್ನಿ. ಇದು ಬ್ರಾಸ್ಲೆಟ್ ಆ್ಯಂಡ್ ಇದು ಹಸ್ಬೆಂಡ್ ಕೊಡಿಸಿರೋದು. ಅವರೆಲ್ಲ ಹೋದಾಗ ತೊಗೊಂಬಂದಿದ್ರು ನನಗೋಸ್ಕರ. ಅದು ನನ್ನ ಒಂದು ಸರಿ ಕೂಡ ಯೂಸ್ ಮಾಡಿಲ್ಲ, ಚೆನ್ನಾಗಿ ಕಾಣ್ತದೆ ಹಾಕ್ಕೊಂಡ್ರೆ. ಇದು ಬಿಟ್ಟರೆ ಚಿಕ್ಕ ಪುಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ಇದು ಫ್ಯಾನ್ಸಿ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಇಯರಿಂಗ್ ದಿಸ್ ಒನ್. ಆ್ಯಂಡ್ ಇದು ಕೂಡ ಇದು ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಕ್ಕೊಂಡ್ರೆ. ನಾನು ಇದನ್ನು ಇಲ್ಲೇ ಬೆಂಗಳೂರಲ್ಲೇ ತೊಗೊಂಡಿದ್ದು. ಗಣಪತಿ ಹಬ್ಬದಲ್ಲಿ ಟೆಂಪಲ್ಗೆ ಹೋಗಿದ್ದೆ, ಆಗ ಹೊರಗಡೆ ಮಾರ್ತಿದ್ರು ಆಯಿತಾ, ಇದನ್ನು ಅಲ್ಲಿ ತೊಗೊಂಡಿದ್ದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಇದು ಕೂಡ ನನ್ನ ಫೇವ್ರೇಟ್. ಆ್ಯಂಡ್ ಇದು ನೋಡಿ ಜುಮ್ಕಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಕಾಣಿಸುತ್ತೆ ಅಲ್ಲ, ಇಲ್ಲಿ ನೋಡಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಒನ್ ಆಫ್ ಮೈ ಫೇವ್ರೇಟ್. ಇದು ಕೂಡ ತುಂಬ ಇಷ್ಟ ನನಗೆ. ನಾನು ಜಾಸ್ತಿ ಯೂಸ್ ಮಾಡ್ತೇನೆ ಸೀರೆ ಮೇಲೆಲ್ಲ ಅದನ್ನು. ಅದು ಬಿಟ್ಟರೆ ಇದು ಕುರ್ತಿ ಎಲ್ಲ ಹಾಕಿದಾಗ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದಂತೂ ಇದು ಫೇವ್ರೆಟ್. ಇದು ಫ್ಯಾನ್ಸಿ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ಲು ನನಗೆ, ಅಕ್ಷತಾ. ಚೆನ್ನಾಗಿ ಕಾಣುತ್ತೆ ಇದು ಕೂಡ. ಆ್ಯಂಡ್ ಇದೆಲ್ಲ ನಂದು ಇಯರಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತಂದರೆ, ನಾನು ಸುಮ್ಮನೆ ಎಲ್ಲ ಡ್ರೆಸ್ಸಿಗೂ ಒಂದೇ ಥರ ಹಾಕಲ್ಲ ಆಯಿತಾ. ಡ್ರೆಸ್ ಮ್ಯಾಚಿಂಗ್ ಇರಬೇಕು, ಆ ಡ್ರೆಸ್ಸಿಗೆ ಸೂಟ್ ಆಗಬೇಕು, ಆ ಥರ ಇಯರಿಂಗ್ಸ್ ನಾನೆಲ್ಲ ಹಾಕೋದು. ಓಕೆ, ಇಲ್ಲ ಅಂತಂದರೆ ನಾನು ಬಿಡ್ತೇನೆ. ಆ ಥರ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗಂಗಿದ್ರೆ, ಇಲ್ಲ ತೊಗೊಂಬಂದಾದ್ರೂ ನಾನು ಹಾಕ್ಕೊತೇನೆ. ಸುಮ್ಮನೆ ಸಿಕ್ಕಿದ್ದನ್ನ ಹಾಕ್ಕೊಂಡು ನಾನು ಹೋಗಲ್ಲ ಆಯಿತಾ. ಇದು ನನ್ನದು, ಇದು ಏನೋ ನನಗೆ ಗೊತ್ತಿಲ್ಲ, ಮುಂಚೆಯಿಂದ ನಾನು ಹಾಗೆ. ನನ್ನ ಡ್ರೆಸ್ಸಿಗೆ ಎಲ್ಲ ಥರ ಮ್ಯಾಚಿಂಗ್ ಇದ್ದರೆ, ಎಲ್ಲ ಸೆಟ್ ಇದ್ದರೆ ಮಾತ್ರ ನನಗೆ ಇಷ್ಟ ಆಗೋದು. ನನಗೆ ನೋಡಿ ಇದು ಎಷ್ಟು ಸಿಂಪಲ್ ಇದೆ, ಎಷ್ಟು ಚೆನ್ನಾಗಿದೆ. ಇದು ನನ್ನ ಮ್ಯಾರೇಜಲ್ಲಿ ನನ್ನ ಗಿಫ್ಟ್ ಬಂದಿರೋದು. ಇದು ಸಿಲ್ವರ್ದು. ಆ್ಯಂಡ್ ಇದು ನನ್ನ ಹತ್ರ ತುಂಬ ಇದೆ. ಏನಪ್ಪ ಅಂದರೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ. ಎಲ್ಲನೂ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ಇವಾಗ ಇದ್ದಿದ್ದನ್ನು ತೋರಿಸೋಣ ಅಂತ ತೋರಿಸ್ತಾ ಇರೋದು. ಇದು ಒಂದು ಸೆಟ್ಟು. ಆ್ಯಂಡ್ ಅದು ಬಿಟ್ಟರೆ ಬ್ಯಾಂಗಲ್ಸ್ ಇಲ್ಲಿ ನೋಡಿ, ಗ್ರೀನ್ ಕಲರ್ ಫುಲ್ ಸ್ಟೋನ್ ಇದೆ. ಕೈಯಲ್ಲಿ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ. ಅದು ಬಿಟ್ಟರೆ ಇದೆ ಮೆಟಲ್ದಿದ್ದು. ಇದು ಸಹ ಅಷ್ಟೇ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಯೂಶ್ವಲಿ ಎಲ್ಲರ ಹತ್ರ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದು ತುಂಬ ಟ್ರೆಂಡ್ ಆಗಿತ್ತು ಮೊದಲು. ಆ್ಯಂಡ್ ಇದು ಸಿಂಗಲ್ ಬ್ಯಾಂಗಲ್. ನಾನು ಎಲ್ಲಾದರೂ ಹೊರಗಡೆ ಹೋದರೆ ಒಂದು ಕೈಗೆ ಇದನ್ನು ಹಾಕ್ಕೊಂಡು ನನ್ನ ಕೈ ವಾಚ್ ಹಾಕ್ಕೊಂಡಿರ್ತೇನೆ. ಅದು ಬಿಟ್ಟರೆ ನನ್ನ ಹತ್ರ ಇರೋ ಸ್ಟಿಕ್ಕರ್ ಕಲೆಕ್ಷನ್ಸ್ ನೋಡೋದಾದರೆ, ಸ್ಟೋನ್ಸ್ ಇರೋದು ಆ್ಯಂಡ್ ಈ ಥರ ಇದು ಡ್ರೆಸ್ಸಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗಂತ ಸ್ವಲ್ಪ ದೊಡ್ಡದು ಇಟ್ಕೊಂಡಿದ್ದೇನೆ ಈ ಥರದ್ದು. ಎಲ್ಲಾದರೂ ಹೊರಗಡೆ ಹೋದರೆ ಸೀರೆನೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ಇದು ಎಲ್ಲದಕ್ಕಿಂತ ನನಗೆ ಇದು ಇಷ್ಟ ತುಂಬ, ಮಲ್ಟಿ ಕಲರ್ ಸ್ಟಿಕ್ಕರ್ಸ್. ನನಗೆ ಸೀರೆ ಕಲರಿಗೆ ಮ್ಯಾಚ್ ಆಗೋಂಥ ಸ್ಟಿಕ್ಕರ್ ಇಟ್ಕೊಳ್ಳೋದಂದರೆ ತುಂಬ ಇಷ್ಟ. ಆ್ಯಂಡ್ ಅದೇ ಥರ ಇಯರಿಂಗ್ಸು, ಅದೇ ಥರ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ಆ್ಯಂಡ್ ಇದೆಲ್ಲ ಡ್ರೆಸ್ಸಿಗಂತ. ದಿಸ್ ಈಸ್ ಮೈ ಸ್ಟಿಕ್ಕರ್ ಕಲೆಕ್ಷನ್ಸ್. ಇನ್ನು ಇದೆ, ಇಲ್ಲಿರೋದಿಷ್ಟೇ. ಅದಾದಮೇಲೆ ಬರೋದಾದರೆ ಕ್ಲಚರ್ಸ್ಗೆ. ಇದೆಲ್ಲ ನನ್ನ ಹತ್ರ ಇರೋ ಕ್ಲಚರ್ಸ್ ಕಲೆಕ್ಷನ್ಸ್. ಇನ್ನೂ ಇದೆ, ಅಲ್ಲಿ ಇಲ್ಲಿ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಯಾವುದೂ ಸಿಕ್ತಿಲ್ಲ. ಇವಾಗ ಸಿಕ್ಕಿದ್ದನ್ನೇ ನಿಮ್ಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಿರೋದು. ಆ್ಯಂಡ್ ಇದು ನಾನು ತುಂಬ ಇಷ್ಟ ನನಗೆ ಆಯಿತಾ. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇಲ್ಲಿ ನೋಡಿ. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಇದೆಲ್ಲ ನನ್ನ ಹತ್ರ ಇರುವಂಥ ಕ್ಲಚರ್ಸ್ ಕಲೆಕ್ಷನ್ಸ್. ಲಾಸ್ಟ್ಲಿ ನೋಡಿ, ಬೇಸಿಕ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾನು ಏನು ಯೂಸ್ ಮಾಡ್ತೇನೆ ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ಯೂಶ್ವಲಿ ನಾನು ಯೂಸ್ ಮಾಡೋ ಸೀರಮ್ ತೋರಿಸ್ತೇನೆ ನಿಮಗೆ. ಸ್ಟ್ರೀಕ್ಸ್ ಅವ್ರದ್ದು ಆಯಿತಾ, ಪ್ರೊಫೆಷ್ನಲ್. ಇದರಲ್ಲಿ 2 ಇದೆ. ನಾನು ಯೂಶ್ವಲಿ ಇದನ್ನೇ ಯೂಸ್ ಮಾಡೋದು. ತುಂಬ ಸ್ಮೂತ್ ಆಗುತ್ತೆ. ಆಫ್ಟರ್ ಹೇರ್ ವಾಶ್ ನಾನು ಇದನ್ನು ಯೂಸ್ ಮಾಡೋದು.
ತುಂಬ ಚೆನ್ನಾಗಿದೆ ರಿಸಲ್ಟ್. ಇದನ್ನು ನಾನು ಮುಂಚೆಯಿಂದನೇ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ಹೇರ್ ಸಿರಮು. ನೀವು ಟ್ರೈ ಮಾಡಿ. ಓಕೆ ಓಕೆ, ಇದು ಹೇರ್ ಸಿರಮ್ ಆಯ್ತು. ಆ್ಯಂಡ್ ನಾನು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಕ್ರೀಮ್ ಬಂದುಬಿಟ್ಟು ಪಾಂಡ್ಸ್ ಅವ್ರದ್ದು ಪಾಂಡ್ಸ್ ಸ್ಕಿನ್ ಇನ್ಸ್ಟಿಟ್ಯೂಟ್ ಹೈಡ್ರಾ ಮಿರಾಕಲ್. ಇದು ಹೈರೋಲಾನಿಕ್ ಆಸಿಡ್ ಇರುತ್ತೆ ಇದರಲ್ಲಿ. ಹೇಗಿರುತ್ತೆ ಗೊತ್ತಾ, ತುಂಬ ಲೈಟ್ ವೆಯ್ಟ್. ಇದು ಫೇಸಿಗೆ ಹಚ್ಚಿದ್ದೀವಿ ಅಂತ ಗೊತ್ತಾಗಲ್ಲ. ಆ್ಯಂಡ್ ಹಚ್ಕೊಂಡ್ಮೇಲೆ ಎಷ್ಟು ಮುಖದಲ್ಲಿ ಎಷ್ಟು ಶೈನ್ ಇರುತ್ತೆ ಗೊತ್ತಾ. ಇದು ತುಂಬ ಚೆನ್ನಾಗಿರುತ್ತೆ. ಮುಖದ ಮೇಲೆ ಹೈಡ್ರೇಷನ್ ಹಾಗೆ ಮೇಂಟೈನ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಇದರ ರಿಸಲ್ಟ್. ಓಕೆ, ನಾನು ಯೂಶ್ವಲಿ ಇದನ್ನೇ ಯೂಸ್ ಮಾಡ್ತೇನೆ. ಈ ಮಾಯ್ಶ್ಚರೈಸರ್ ಕ್ರೀಮ್ನೇ ಯೂಸ್ ಮಾಡೋದು ಯೂಶ್ವಲಿ. ಆ್ಯಂಡ್ ಕ್ರೀಮ್ ಓಲೆ ಕ್ರೀಮ್ ನಾನು ಯೂಸ್ ಮಾಡೋದು. ಓಲೆ ನ್ಯಾಚುರಲ್ ಆರಾ ವಿತ್ UV ಪ್ರೊಟೆಕ್ಷನ್ ಇರುತ್ತೆ ಆ್ಯಂಡ್ ಇನ್ಸ್ಟೆಂಟ್ ಗ್ಲೋವಿಂಗ್ ಕೊಡುತ್ತೆ ಆಯಿತಾ. ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದು. ಸೊ ಮುಂಚೆಯಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ, ನೀವು ಟ್ರೈ ಮಾಡಿ. ನಾನು ಫೌಂಡೇಶನ್ ಹಾಕಿಬಿಟ್ಟು ಓಲೆ ಕ್ರೀಮ್ ಹಚ್ತೀನಿ. ಅದ್ರ ಮೇಲೆ ಪೌಡರ್, ಯೂಶ್ವಲಿ ನೀವು ಯಾವ ಪೌಡರ್ ಯೂಸ್ ಮಾಡ್ತೀನೋ ಅದು. ಬೇಕಿದ್ದರೆ ಯೂಸ್ ಮಾಡೋರಾದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಫೌಂಡೇಶನ್ನ. ನಾನು ಯೂಸ್ ಮಾಡೋ ಫೌಂಡೇಶನ್ ಮೆಬ್ಲಿನ್ ನ್ಯೂಯಾರ್ಕ್. ಇದು SPF 22 PA++ ಇದೆ. ಇದು ಫಿಟ್ಮಿ ಇದೆ ಆಯಿತಾ. ಮೆಬ್ಲಿನ್ ನ್ಯೂಯಾರ್ಕ್ ಫಿಟ್ಮಿ ಫೌಂಡೇಶನ್. ಇದು ಮಿನಿ ಇರೋದು. ಇದರಲ್ಲಿ ನಂಬರ್ ನೋಡ್ಕೊಳ್ಳಿ 128. ಎಷ್ಟು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂದರೆ ಫೇಸ್ ಮೇಲೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಫೌಂಡೇಶನ್ ಹಾಕಿದ್ದೀರಂತ ಕೂಡ. ಅಷ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ ಮುಖದ ಮೇಲೆ ಇದು. ಸೊ ಟ್ರೈ ಮಾಡಿ. ಆ್ಯಂಡ್ ನನ್ನ ಹತ್ರ ಇರುವಂತಹ ಫೌಂಡೇಶನ್ ನೋಡಿರಿ. ಆ್ಯಂಡ್ ಇವಾಗ ಫೌಂಡೇಶನ್ ಪೌಡರ್ ನೋಡೋದಾದರೆ ಇಲ್ಲಿ ನೋಡಿ, ಇದು ಕೂಡ ಮೆಬ್ಲಿನ್ ನ್ಯೂಯಾರ್ಕ್ ಅವ್ರದ್ದೇ ಫಿಟ್ಮಿ. ಇದು ಪೌಡರ್ 02 ನ್ಯಾಚುರಲ್. ಇದು ಡಬಲ್ ಲೇಯರ್ ಪೌಡರ್ ಇದೆ ಇದರಲ್ಲಿ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ಪೌಡರ್, ಇಲ್ಲಿದೆ ನೋಡಿ, ಫಿಟ್ ಸ್ಕಿನ್ ಅಂತ. ಎಸ್, ಇಲ್ಲಿ ನೋಡಿ, ಇದಕ್ಕೂ ಮಿರಾರ್ ಕೊಟ್ಟಿದ್ದಾನೆ. ಇಲ್ಲಿದೆ, ಯೂಸ್ ಮಾಡಿದ್ದೀನಿ ನಾನು. ಇದು ಬಿಟ್ಟರೆ ಇನ್ನೊಂದು ಲೇಯರ್ ಇದೆ, 2 ಲೇಯರ್ ಇದೆ ಇದಕ್ಕೆ. 1 ಸೆಕೆಂಡ್. ಕೆಳಗಡೆ ನಾನು ಇದನ್ನು ಯೂಸ್ ಮಾಡಿಲ್ಲ. ಒಂದು ವೈಟ್ ಇದೆ, ಸ್ಕಿನ್ ಟೋನ್ ಮೇಲೆ ಹೋಗುತ್ತೆ ಆಯಿತಾ. ಇವತ್ತು ಕೆಳಗಡೆ ಇರೋದು ವೈಟ್ ಇದೆ, ಇದೊಂದು ಸ್ವಲ್ಪ ಲೈಟ್ ಆಗಿದೆ ಆಯಿತಾ. ಇದೊಂದು ಸ್ವಲ್ಪ ಗೋಲ್ಡನ್ ಬರುತ್ತೆ, ಇದೊಂದು ಚೂರು ವೈಟ್ ಬರುತ್ತೆ. ಇದು ಕೂಡ ಫೇಸಲ್ಲಿ ನೀಟಾಗಿ ಬ್ಲೆಂಡ್ ಆಗುತ್ತೆ. ಬಿಕಾಸ್ ಫೌಂಡೇಶನ್ ಕೂಡ ಅದೇ ಇರೋದ್ರಿಂದ, ಪೌಡರ್ ಅದೇ ಇರೋದ್ರಿಂದ ತುಂಬ ನೀಟಾಗಿ ಫೇಸ್ ಮೇಲೆ ಫಿಟ್ ಆಗುತ್ತೆ ಪೌಡರು. ತುಂಬ ಚೆನ್ನಾಗಿದೆ ರಿಸಲ್ಟ್. ಆ್ಯಂಡ್ ಅದಾದಮೇಲೆ ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಈವಾ ಸ್ವೀಟು. ಆಲ್ಕೋಹಾಲ್, ಸ್ಕಿನ್ ಫ್ರೆಂಡ್ಲಿ ಇದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ, ಮೈಲ್ಡಾಗಿ. ಇದರಲ್ಲಿ 2 ಇದೆ. ನಾನು ಈವಾ ಸ್ವೀಟ್ ತೊಗೊಂಡಿರೋದು ಆ್ಯಕ್ಚುಲಿ. ಇದರಲ್ಲಿ ಇನ್ನೊಂದು ಪಿಂಕ್ ಕಲರ್ ಬಾಟಲ್ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನ ಮೊದಲು ಯೂಸ್ ಮಾಡಿದ್ದೆ. ಸೊ ಇವಾಗ ಇದನ್ನು ಟ್ರೈ ಮಾಡೋಣ ಅಂತ ಇದನ್ನು ತೊಗೊಂಡಿದ್ದು ನಾನು ಪರ್ಫ್ಯೂಮ್ನ. ನೀವು ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಇರೋ ಲಿಪ್ಸ್ಟಿಕ್ಸ್ ನೋಡೋದಾದರೆ ಜುಡಿಯೋದು ಆ್ಯಂಡ್ ಶೇಡ್ ಯಾವುದಿದೆ ಅಂತಂದರೆ ಇಲ್ಲಿ ನೋಡಿ, ಕ್ರೀಮ್ ಬ್ಲಷ್ ನ್ಯೂಡ್ N02 ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನೊಂದಿದೆ ನೋಡಿ, 7 C's 2 in 1. ಇದು ಲಿಪ್ ಡಿಯೋ. ಒಂದು ಕಡೆ ಲಿಕ್ವಿಡ್ ಇದೆ, ಇನ್ನೊಂದು ಕಡೆ ಮ್ಯಾಟ್ ಇದೆ. ಓಕೆ, ಈ ಕಡೆ ಲಿಪ್ಸ್ಟಿಕ್ ಇದೆ, ಈ ಕಡೆ ಮ್ಯಾಟ್ ಇದೆ. ಚೆನ್ನಾಗಿದೆ ಇದು ಕೂಡ. ನಾನು ಯೂಶ್ವಲಿ ಒಂದನ್ನೇ ಯೂಸ್ ಮಾಡಲ್ಲ, ಡಬಲ್ ಶೇಡ್ ಯೂಸ್ ಮಾಡ್ತೇನೆ. ನೀವು ಟ್ರೈ ಮಾಡಿ ಇದನ್ನು. ಅದು ಬಿಟ್ಟರೆ ವೆಟ್ ವೈಪ್ಸ್ ನನ್ನ ಹತ್ರ ಇರೋದು ಇದು ರಿಫ್ರೆಶಿಂಗ್ ಕೂಲಿಂಗ್ ವೆಟ್ ವೈಪ್ಸ್ ಬ್ಲ್ಯಾಕ್ ಚಾಲ್ಕೋಜಂದಿದು. ಯೂಶ್ವಲಿ ಎಲ್ಲಾದರೂ ಹೊರಗಡೆ ಹೋದರೆ ಸಮ್ಟೈಮ್ಸ್ ಸ್ವೆಟ್ ಇದಾದಾಗ ನೀರಿಲ್ಲ ಅಂತಂದರೆ ಇದನ್ನು ನಮ್ಮ ಹತ್ರ ಇದ್ದರೆ ನಾವು ಇದನ್ನು ತೊಗೊಂಡು ನೀಟಾಗಿ ಫೇಸೆಲ್ಲ ವಾಶ್ ಮಾಡ್ಕೋಬೋದು. ಫ್ರೆಶ್ ಫೀಲ್ ಆಗುತ್ತೆ. ಇದು ಇದೆ. ಆ್ಯಂಡ್ ಲಿಪ್ ಲೈನರ್, ಇದನ್ನು ಐ ಪೆನ್ಸಿಲಾಗಿ ಕೂಡ ನಾವು ಯೂಸ್ ಮಾಡೋದು. ವಾಟರ್ ಪ್ರೂಫ್ ಇದೆ, ಲಾಂಗ್ ಲಾಸ್ಟಿಂಗ್ ಇದೆ. ಓಕೆ, ಆ್ಯಂಡ್ ಐಲೈನರ್ ಡ್ಯಾಸ್ಲರ್ದು, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟ್ಲಿ ನೋಡಿ, ಮೇಕಪ್ ಕಿಟ್, ಬ್ಲಷ್ ಇರುತ್ತೆ ಇದರಲ್ಲಿ, ಎಲ್ಲ ಇರುತ್ತೆ. ನಾನು ಇದನ್ನು ತುಂಬ ಕಡಿಮೆ ಯೂಸ್ ಮಾಡೋದು, ಇರಲಿ ಎಲ್ಲಾದರೂ ಹೋದರೆ ಬಂದರೆ ಅಂತ ಇಟ್ಕೊಂಡಿರೋದು. ಎಲ್ಲ ಥರ ಶೇಡ್ಸ್ ಕೊಟ್ಟಿದ್ದಾರೆ. ನನ್ನ ಕೆಳಗಡೆ ಫೌಂಡೇಶನ್ ಪೌಡರ್ ಸಹ ಇದೆ. ಓಕೆ ನೋಡಿ, ಒಂದು ಶೈನ್ ಇದೆ ಪೌಡರ್, ವಿತೌಟ್ ಶೈನ್. ಅದು ಬಿಟ್ಟರೆ ಕೆಳಗಡೆ ಲಿಪ್ ಶೇಡ್ ಕೊಟ್ಟಿದ್ದಾರೆ, 4 ಲಿಪ್ ಶೇಡ್ ಇದೆ. ಇದನ್ನು ನೋಡಿ, ಒಂದು ಸೆಕೆಂಡ್, ಲಿಪ್ ಶೇಡ್ ಇದೆ. ಸೊ ಇದೆಲ್ಲ ನನ್ನ ಹತ್ರ ಇರುವಂಥ ಸಿಂಪಲ್ ಕಲೆಕ್ಷನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು.
ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.